ನೀನು ಒಂದು ಸ್ವಲ್ಪ ಹುಷಾರಾಗಿರು ಸಂಗೀತ ಈ ಸತಿ. ಹೆಂಗೂ ಡಾಕ್ಟ್ರ್ ಹೇಳೋರಲ್ಲ, ಪ್ರೆಗ್ನೆಂಟು ನೀವು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿ ಅಮ್ಮ ಹೇಳಿದ್ರು ಕಣಮ್ಮ. ನಮ್ಮ ಸಂಗೀತ ಪ್ರೆಗ್ನೆಂಟು, ಡಾಕ್ಟ್ರು ಈ ಸತಿ ಸಕ್ಸಸ್ ಆಗೈತೆ, ಹಿಂಗೂ ಮೆಡಿಸನ್ ಎಲ್ಲ ತೊಗೊಂಡಿದ್ದಕ್ಕೆ ಇನ್ನು ಹುಷಾರಾಗಿರ್ಬೇಕು ನೀವು ಅಂತ ಹೇಳವ್ರೆ. ಹೆಂಗ ಬಿಡತ್ತತ್ತ ಹೆಂಗ ದೇವ್ರಮ್ಮನು ಇವಾಗ ಕೊಟ್ನತ್ತ ಬಿಡು. ಅವಾಗ ನೋಡು ಮಾತ್ರೆ ತಗೋಬಾರ್ದಾಗಿತ್ತು, ನಮ್ಮ ಸಂಗೀತ ಮಾತ್ರೆ ತಗೊಂಡಿದ್ದೇ ಬಂದಿದ್ದು. ನಾತೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಆಗವು. ನಾನು ಅವಾಗ ಮಾತ್ರೆ ತೊಗೊಂಡಿದ್ನಲ್ಲ, ಮಕ್ಕಳು ಬೇಡ ಇನ್ನೂ ಇವಾಗಲೇ ಮಕ್ಕಳು ಬೇಡ ಅಂತ ಹೇಳಿ ಮಾತ್ರೆ ತೊಗೊಂಡಿದ್ನಲ್ಲ, ಅದಕ್ಕೆ ಹಿಂಗಾಗೈತೆ ಅಂತ ಹೇಳಿದ್ರು ಡಾಕ್ಟ್ರು. ಅದಕ್ಕೇ ಈ ಸತಿ ಎಲ್ಲ ಮೆಡಿಸನ್ ಎಲ್ಲ ಕೊಟ್ಟಿದ್ದಕ್ಕೆ ಸಕ್ಸಸ್ ಆಗೈತಿ. ಪ್ರೆಗ್ನೆಂಟು ಅಂತ ಹೇಳಿ ಹೇಳಿದ್ರು, 1.5 ತಿಂಗಳಾಗೈತೆ ಅಂತ ಹೇಳಿ. ಇವಾಗ ನನಗಂತೂ ತುಂಬ ಖುಷಿ ಆಯಿತು ಕಣತ್ತೆ. ಚೋಟು ಹೋಗಪ್ಪ ಮಾಲ್ಕ, ಆಸ್ಪತ್ರೆಗೆಲ್ಲ ಓಡಾಡ್ದ ಕಣಮ್ಮ. ಏನು ಹಂಗೇನೆ, ಅಯ್ಯೋ 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 ಭಾಳ ಚೂಟಿ ಇದ್ದಾನೆ, ಸಣ್ಣ ಇದ್ರೂ ಭಾಳ ಚೂಟಿ ಇವನು. ಸಖತ್ತು ಹಚ್ಕೊಂಡಿದ್ದಾನೆ ಕಣ್ರಿ, ದೊಡ್ಡಮ್ಮ ಅಂತ ಹೇಳಿ ನನ್ನಂತೂ ಬಿಟ್ಟು ಹೋಗೋದಿಲ್ಲ. ನಾನು ಆಸ್ಪತ್ರೆ ಒಳಗೆ ಹೋದ್ರೂ ಹೋಗಪ್ಪ ಅಂತಂದರೆ ನಿನ್ನ ಜೊತೆಗೆ ಬರ್ತೀವಿ ದೊಡ್ಡಮ್ಮ ಅಂತ ಹೇಳಿ ಆಟ ಮಾಡ್ಕೊಂಡು ಕೂತ್ಕೊಂಡವನತ್ತೆ. ಭಾಳ ಹಚ್ಕೊಂಡಿದ್ದಾನೆ. ಯಾಕಂದ್ರೆ ಚೆನ್ನಾಗಿ ನೋಡ್ಕೊಂತೀವಲ್ಲ ಅದಕ್ಕೆ. ಎಲ್ಲ ತಿಂಬಕ್ಕೆಲ್ಲ ಕೊಡಿಸ್ತೀರಲ್ಲ, ಯಾತೈತೆ ಕೊಡಿಸ್ತಪ್ಪ ದೊಡ್ಡಮ್ಮ? ಏನೇನು ಕೊಡಿಸ್ತು ನಿನಗಲ್ಲಿ ತಿಂಬಕ್ಕೆ? ನನಗೆ ದೊಡ್ಡಮ್ಮ ಯಾತೈತೆ ಕೊಡ್ತಿತ್ತು. ಮತ್ತೆ ನನಗೆ ಕುಕ್ಕು ಕೊಡಿಸ್ತು, ಮತ್ತೆ ದಾಳಿಂಬೆನ್ ಕೊಡಿಸ್ತು, ಮತ್ತೆ ಇನ್ನು ಯಾತೈತೆ ಕೊಡಿಸ್ತು ಬಿಟ್ಟಾತು, ಎಲ್ಲ ಕೊಡಿಸ್ತು ನೋಡು. ನನಗೆ ತರಲಿಲ್ಲ ಮತ್ತೆ. ನನಗೆ ನಿನಗೂ ದಾಂಬೆನ್ ತಕೊಂಬಂದಿದ್ದೀನಿ, ದಾಂಬೆನ. ದೊಡ್ಡಮ್ಮ ದಾಂಬೆನ್ ಕೊಟ್ಟೈತೆ, ತೇಬೇನು ದಾಂಬೆಂದು ಎಲ್ಲ ಕೊಟ್ಟೈತೆ. ದಾಳಿಂಬ್ರೆ ತಗೊಂಬಂದಿದ್ಯಾ ಅಜ್ಜಿಗೆ? ಐಸ್ ಕ್ರೀಮ್ ಕೊಡಿಸು ಅಂತ ಆಟ ಕಣತೆ. ನಾನು ಬೇಡಪ್ಪ, ಮನೆಯನ್ನು ಜ್ವರ ಬಂದವೆ ಅಂತ ನಾನು ಅದೇ ಕರ್ಕೊಂಬಂದೆ. ಐಸ್ ಕ್ರೀಮ್ ಕೊಡಿಸು, ಜ್ಯೂಸ್ ಕೊಡಿಸು ಅಂತ. ತಿರ್ಗಾ ತಾವು ಕರ್ಕೊಂಡೋಗಿ ಅಲ್ಲಿ ಆಪಲ್ ಜ್ಯೂಸ್ ಕೊಡಿಸ್ದೆ, ಐಸ್ ಹಾಕ್ತಂಗೆ. ಹಂಗೇನೆ ಆಪಲ್ ಜ್ಯೂಸ್ ಮಾಡಿಕೊಡ್ರಿ ಅಂತ ಹೇಳಿ ಹಂಗೇನೆ ಮಾಡಿಸಿ ಕೊಡಿಸ್ದೆ. ಅದು ಬೇಡ, ನನಗೆ ತಣ್ಣಗಿರೋದು ಬೇಕು ಅಂತ ಆಟ ಮಾಡ್ತಾನೆ. ಜ್ವರ ಬರ್ತವಪ್ಪ ಪುಟಾಣಿ, ಚೋಟು ಅಂತದೆಲ್ಲ ತಿನ್ಬಾರ್ದಮ್ಮ ಹಂಗ. ಜ್ಯೂಸ್ ಕೊಡ್ದ ಬಿಡು. ಒಂದು ಲೋಟ ಕಬ್ಬಿನ ಹಾಲು ಕೊಡ್ಸೋಣ ಅಂತ ಅಂದ್ಕೊಂಡೆ, ಅದು ಐಸ್ ಹಾಕಿರ್ತಾರೆ ಅಂತ ಸುಮ್ಮನಾದೇನೇನು ಸೇಬ್ ಜ್ಯೂಸ್ ಕುಡಿದ್ನಲ್ಲ, ಅದಕ್ಕೇ ಸುಮ್ಮನಾದೆ ನಾನು. ಕೊಡಿಸ್ಬೇಕಾಯ್ತು ಪಾಪ, ಸಣ್ಣ ಕೈದಾನೆ. ಒಂದಿಟ್ಟು ಅದು ಇದು ಕೊಡಿಸಿದ್ರೆ ಚೆನ್ನಾಗಿ ಹಾಕ್ತಾನೆ. ಕೊಡಿಸ್ಬೇಕು ಒಂದಿಟ್ಟು ಕಬ್ಬು ಹಾಲು ಅವನು ಕೊಡಿಸಿ, ಅದನ್ನೂ ಕೊಡ್ತಾರೆ ಪಾಪ. ಐಸ್ ಹಾಕ್ತಂಗೆ ಕೊಡ್ರಿ ಅಂದರೆ ಕೊಡಾರು. ಜಾಸ್ತಿ ಕುಡಿಯೋಕ್ಕಾಗಲ್ಲ ಹೇಳತ್ತೆ ಇವನಿಗೆ. ಸೇಬ್ ಜ್ಯೂಸ್ ಕುಡಿದ್ನ, ಅದಕ್ಕೆ ಕರ್ಕೊಂಬಂದ್ವಿ ಸಾಕು ಸೇಬ್ ಜ್ಯೂಸು ಅಂತ ಹೇಳಿ. ಇನ್ನೊಂದ್ಸತಿ ಹೋದಾಗ ಯಾವಾಗನ ಕಬ್ಬಿನ ಹಾಲು ಕೊಡ್ಸೋಣ. ಏನು ಚೋಟು ಬರಲ್ವೇನೋ ಮನೆ ತಕ್ಕೆ? ಬಂದೇ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ದೊಡ್ಡಮ್ಮ ಸಿಕ್ತಾಗಿಂದನೂ ನಮ್ಮ ಮನೆ ಕಡೆಗೆ ಬಂದೇ ಇಲ್ಲ ಚೋಟು ಬರಲ್ವೇನೋ? ಇಲ್ಲ ಬರಲ್ಲ, ನಾನು ಇಲ್ಲೇ ಇರ್ತೀನಿ. ನಾನು ದೊಡ್ಡಮ್ಮನ ತಗೆ ಇರ್ತೀನಿ, ನಾನು ಬರಲ್ಲ. ಸಿಂಧು ಭಾಳ ಹಚ್ಕೊಬಿಟ್ಟಿದ್ದಾನೆ ಇವನು. ಹಾಸ್ಪಿಟ್ಲಿಗೆ ಹೋಗಿ ಬರ್ತೀವಿ, ಇಲ್ಲೇನೆ ಅತ್ತೆ ತಗಿರಪ್ಪ, ಅಜ್ಜಿ ತಗಿರು ನೀನು, ಅಜ್ಜಿ ನೋಡ್ಕೊಂಬತ್ತೆ ಅಂತ ಹೇಳಿದ್ರೆ, ಇಲ್ಲ ದೊಡ್ಡಮ್ಮ ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳಿ ಬರ್ತಾನೆ. ಅದಕ್ಕೆ ಅಲ್ಲೂ ಸೇಬ್ ಜ್ಯೂಸು ಅದೆಲ್ಲ ಕುಡಿಸ್ಕೊಂಡು ಕರ್ಕೊಂಬಂದ್ವಿ. ಹೆಂಗೆ ಇವನು ಹಚ್ಕೊಬಿಟ್ಟಿದ್ದಾನೆ ಅಂದರೆ ಅಷ್ಟು ಹಚ್ಕೊಂಡಿದ್ದಾನೆ. ಅದಕ್ಕೆ ಮತ್ತೆ ಮಕ್ಳಿರ್ಬೇಕು ಅನ್ನೋದು. ದೊಡ್ಡಮ್ಮ 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 ಅಂತ ಹೇಳಿ ಅಯ್ಯೋ ನಮ್ಮ ಮನೆಗಂತೂ ಇವ್ನು ಇರೋದಕ್ಕೆ ಬೇಜಾರನೇ ಹೊಟ್ಟೋಗ್ಬಿಟ್ಟೈತೆ ಸಿಂಧು. ಅದಕ್ಕೆ ಎಲ್ಲ ಚೆನ್ನಾಗಿ ಕೊಡಿಸ್ತಿರಲ್ಲ, ತಿನ್ನಕ್ಕೂ ಉಣ್ಣಕ್ಕೂ ಎಲ್ಲನ. ಅದಕ್ಕೆ ನಾವು ಅದು ಇದು ಏನೂ ಕೊಡಿಸ್ತಿರ್ಲಿಲ್ಲ ಇವನಿಗೆ. ಇವಾಗೆಲ್ಲ ತಿಂಬಕ್ಕೆಲ್ಲ ಚೆನ್ನಾಗಿ ಕೊಡಿಸ್ತಿರಲ್ಲ, ಅದಕ್ಕೆ ನೋಡು ಒಂದು ಸ್ವಲ್ಪ ಹೆಂಗೆ ದುಂಡುಗಾಗ್ಬಿಟ್ಟ ಇಲ್ಲಿ ಬಂದಂಗಿಂದನೂ. ಈ ವಾರದಿಂದ ಚೆನ್ನಾಗೇ ಇಲ್ಲಿ ಅಭ್ಯಾಸ ಆಗ್ಬಿಟ್ಟವನಿ. ನೋಡು ನಮ್ಮ ಅಮ್ಮ ಅಂತೂ ನೋಡಮ್ಮ ಸಂಗೀತರ ಮನೆಗೆ ಹೋಗಿ ಬರಲೇ ಇಲ್ಲ ನಮ್ಮ ಚೋಟು, ಬರಲ್ಲ ಅಂತಾನೇ ಅಂತ. ಚೆನ್ನಾಗೇ ಅಡ್ಜಸ್ಟ್ ಆಗ್ಬಿಟ್ಟ ನಿಮಗೆ. ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾನೆ. ಸಂಗೀತನಂತೂ ಬೋಲು ಹಚ್ಕೊಬಿಟ್ಟವ್ನಿ. ಆಸ್ಪತ್ರೆ ಒಳಗೆ ಹೋಗ್ತೀನಿ ಅಂತ ಹೋದ್ರೂ ಬಿಡಂಗೇ ಇಲ್ಲ ಕಣಮ್ಮ. ದೊಡ್ಡಮ್ಮ ನಾನು ಬರ್ತೀನಿ ಅಂತ ಅಯ್ಯೋ ಹಾಸ್ಪಿಟ್ಲಾಗೆಲ್ಲ ಓಡಾಡ್ದ. ನಮಗಂತೂ ಹಿಡ್ದು ಸಾಕಾಯ್ತು, ಬಾರಪ್ಪ ಅಂತ. ಸುಮ್ಮನೆ ಪುಟಾಣಿ ಥರ ಓಡಾಡುತ್ತೆ. ಹೆಂಗೆ ಓಡಾಡುತ್ತೆ. ಅಮ್ಮ ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ದಲ್ಲಮ್ಮ ಮನೆಗೆ ಇರ್ತೀನಿ, ನಾನು ಬರಲ್ಲ. ಹೋಗ್ಬೇಡ ಸುಮ್ಕಿರಪ್ಪ ಚೋಟು, ಹೋಗ್ಬೇಡ. ಹೋಗ್ಬೇಡ ಸುಮ್ಕಿರು, ಇಲ್ಲೇ ಇರುವಂತ ಸುಮ್ಕಿರಪ್ಪ, ನಾನೆಲ್ಲ ನೋಡ್ಕೊಂತೀನಿ, ಸುಮ್ಮನಿರು ಬಂಗಾರಿ, ಹೋಗ್ಬೇಡ. ಭಾಳ ಹಚ್ಕೊಬಿಟ್ಟೈತೆ ನನ್ನಂತ ಈ ಕನ್ನಮ್ಮ. ಹಾಸ್ಪಿಟ್ಲಿಗೆ ಹೋಗಿದ್ರಾ? ಏನು ಹೇಳಿದ್ರಕ್ಕ ಡಾಕ್ಟ್ರು? 1.5 ತಿಂಗಳಾಗೈತೆ, ಈ ಸತಿ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ನೀವು ಸೂಕ್ಷ್ಮಾಗಿರಬೇಕು, ಜಾಸ್ತಿ ವೆಯ್ಟ್ ಏನು ಭಾರ ಎತ್ತಕ್ಕೆ ಹೋಗಬೇಡಿ ಅಂತ ಹೇಳಿದ್ರು ಸಿಂಧು. ಹೇಳಿದ್ರು ಈ ಸತಿ ಆಗೈತೆ, ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳಿದ್ರು. ಎಲ್ಲ ಸ್ಕ್ಯಾನಿಂಗ್ ಮಾಡಿದ್ರು, ಎಲ್ಲ ಚೆನ್ನಾಗೈತೆ ಅಂತ ಹೇಳಿದ್ರಪ್ಪ. ಎಲ್ಲ ಮೆಡಿಸನ್ ಕೊಟ್ಟವ್ರೆ.
ಅದಕ್ಕೆ ಎಲ್ಲ ತಗೊಬೇಕು ಮೆಡಿಸನ್ ಎಲ್ಲನ. ನೋಡು ನಮ್ಮ ಚೋಟನ್ ಕರ್ಕ ಬಂದಮೇಲೆ ನಿಮಗೆ ಒಳ್ಳೇದಾಯಿತು. ನಮ್ಮ ಚೋಟು ಬಂದಾಗ ನಿಮಗೆ ಮಗು ಆಗ್ಬಿಡ್ತು. ಚೋಟು ಬಂದ ಇಲ್ಲೇ ನಿಮ್ಮ ಮನೆಗೆ ಆಡ್ತಾ ಇರೋದ್ರಿಂದನ ನೋಡಿ ನಿಮ್ಗೆ ಆಗ್ಬಿಡ್ತು ನಮ್ಮ ಚೋಟು ಬಂದಿರೋ ಕಾಲ ದೆಸೆಯಿಂದನ. ಹ್ಞೂ ನಮ್ಮ ಹಂಗಂತಾರೆ ಮಕ್ಳು ದೇವ್ರು ಇದ್ದಂಗೆ ಅಂತ ಹೇಳಿ. ಹೆಂಗೋ ಚೋಟು ಬಂದ ನಮ್ಮ ಮನೆಗೆ ನಮಗೂ ಒಳ್ಳೆ ಸುದ್ದಿ ಬಂದಂಗೆ ಆಯಿತು. ಇವತ್ತು ಹೇಳವ್ರೆ ಡಾಕ್ಟ್ರು ಮೆಡಿಸನ್ ಎಲ್ಲ. ಯಪ್ಪ ನಮ್ಮ ಸಂಗೀತ ಆಗತ್ತಿಗೆ ಮೆಡಿಸನ್ ತಗೊಂತಾ ಇದ್ದಾಳೆ ಸಿಂಧು. ಬೇರೆಯವ್ರಾಗಿದ್ರೆ ತಗೊಂಬಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ಹೇಳಪ್ಪ, ಅಷ್ಟೊಂದು ಮೆಡಿಸನ್ ತಗೋಬೇಕಂದ್ರೆ ಒಂಥರ ಅಯ್ಯೋ ಎಷ್ಟೊಂದು ಇಂಜೆಕ್ಷನ್ಗಳು. ಅವಕ್ಕ ಇಂಜೆಕ್ಷನ್ ಮಾಡಿಸ್ಕೊಂಡಿರೋದು ನೋಡಿದ್ರೆ ಒಂಥರ ಭಯ ಆಗುತ್ತೆ. ಎಷ್ಟೊಂದು ಇಂಜೆಕ್ಷನ್ ಮೆಡಿಸನ್ನು ಎಲ್ಲ ತಗೋಬೇಕು. ಮಾತ್ರೆ ಟಾನಿಕ್ ಹೆಂಗೆ ತಗೊಂತಪ್ಪ ಅವಕ್ಕ. ಪಾಪ ನೀನು ಹಂಗೆ ಮಾಡ್ಕೊಬಾರ್ದಾಯ್ತು ಕಣಕ್ಕ. ಅವಾಗ ಏನು ಮಾಡೋದು ಸಿಂಧು, ಅವಾಗ ಒಂಥರ ಮನೆ ಕಟ್ಟಬೇಕು, ಇವಾಗಲೇ ಮಕ್ಕಳಾದ್ರೆ ಹಿಂಗೆ ಅಂತ ಹೇಳಿ ನನಗೆ 2 ಸತಿ ಆಗಿತ್ತು. 2 ಸತಿ ಮಾತ್ರೆ ತೊಗೊಂಡಿದ್ದೆ. ಅವಾಗಿಂದ ಇಷ್ಟ ಅನುಭವಿಸಿದ್ವಿ. ಹೆಂಗೋ ಬಿಡಿ ಇವಾಗಾದರೂ ಆಯ್ತಲ್ಲ. ಅದಕ್ಕೆ ಮತ್ತೆ ಅದೆಲ್ಲ ಏನು ಒಂದು ವರ್ಷ ಲೇಟ್ ಆಗೋದು ಆದರೂ ಆಗೋದು. ಮನೆದೇನಿಲ್ಲ ಕಲ್ಲತ್ತ ಹೆಂಗೋ ಇರ್ಬೋದಾಗಿತ್ತೀರ. ನಿಮ್ಮ ಅಮ್ಮೆಯವ್ರ ಮನೆ ಇತ್ತು ಹೆಂಗೋ ಇರ್ಬೋದಾಗಿತ್ತು. ನೀವು ಸೋಮನ ಮನೆ ಕಟ್ಟೋ ಸರಿಯಾಗಿ ಮಕ್ಳು ಬೇಡ ಅಂತ ಅಂದ್ಕೊಂಡಿದ್ರೆ ಇವಾಗ ನೋಡಿ ಓಟೋ ಔಷಧಿ ಬಿದ್ದಂಗೆ ಆತು ಮಕ್ಳಾಗ. ಅದಕ್ಕೆ ಮತ್ತೆ ದೇವ್ರು ಕೊಟ್ಟಾಗ ಬೇಡ ಅನ್ಬಾರ್ದು ಏನಾಗಲಿ ಎಂಬುದು. ಮತ್ತೆ ದೇವ್ರು ಕೊಟ್ಟ ಸ್ವೀಕರಿಸ್ಬಿಡ್ಬೇಕು. ನೋಡು ನಾನು ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಕೈಯಲ್ಲಿ 1 ರೂಪಾಯಿ ದುಡ್ಡು ಇರಲಿಲ್ಲ. ಕೈ ಹೇಳ್ಬೇಕಂತಂದರೆ ನೋಡಿ ಏನಕ್ಕೂ ನಮಗೆ ದುಡ್ಡೇ ಇರಲಿಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಸಮೇತ ದುಡ್ಡು ಇರಲಿಲ್ಲ. ದೇವ್ರಮ್ಮನ ಹೆಂಗೋ ಕಾಪಾಡ್ತಾನೆ ಬಿಡಕ್ಕ. ಅದೇ ನಾವು ಮನೆ ಕಟ್ಟಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಆಸೆ ಇಟ್ಕೊಂಡು ದೇವ್ರು ಕಟ್ಟಾಗ ನಾವು ಕಾಲ ಹೊಡೆದ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಇವಾಗ ಎಷ್ಟು ಕಷ್ಟ ಬಿದ್ದರೆ ನೀವು. ನನಗೆ ಯಾವಾಗ ಎಂಥದಾದ್ರೂ ಒಂದು ಮಗು ಆಗೋದಕ್ಕೆ ಇವತ್ತು ಮಕ್ಕಳಿಲ್ಲ ಅನ್ನೋಕ್ಕೋರ್ಗು ಹೋಗ್ಬಿಡ್ತು. ಅವತ್ತು ನಾನೇ ಇಬ್ಬರು ನಮ್ಮ ಮನೆಗೆ ದುಡಿಯೋರಿಲ್ಲ ಏನಕ್ಕೆ ಮಕ್ಕಳು ಅಂತೇಳಿ ನಾನು ಅವತ್ತು ನಾವು ಹಂಗೆ ಮಾಡ್ಕೊಂಡಿದ್ದೆ. ಎಷ್ಟು ಕಷ್ಟ ಆಗೋದು ಇವತ್ತು. ನೀವಂತೂ ಇರೋರಾಗದಕ್ಕೆ ತೋರಿಸ್ಕೊಂಡ್ರಿ ಹಾಸ್ಪಿಟ್ಲಿಗೆ. ನಮ್ಮಂಥವ್ರಾಗಿದ್ರೆ ತೋರಿಸ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಎಷ್ಟು ಕಷ್ಟ ಆಗೋದು, ಎಷ್ಟು ದುಡ್ಡು ಖರ್ಚು ಮಾಡಬೇಕಾಗಿತ್ತು. ಬಿಡಪ್ಪ ಇನ್ನೇನಕ್ಕೆ ಮಕ್ಕಳು ಅನ್ನಂಗೆ ಆಗೋದು ನಮಗೂ. ಹೇಳಂಗೆ ಅನ್ಸೋದು. ಏನು ಮಾಡ್ತೀಯ ಅವಾಗ ಒಂಥರ ಏನೋ ಹಂಗೆ ಅನಿಸುತ್ತೆ. ಅದೆಲ್ಲ ಬರೋದಿಲ್ಲ ಬಿಡು. ಮದುವೆ ಅಂತೂ ಆಗಿದ್ದೀವಿ, ಇವಾಗ ಬೇಗ ಮನೆ ಕಟ್ಕೋಬೇಕು, ಇವಾಗ ಇನ್ನೂ ಸ್ವಲ್ಪ ದಿನ ಬಿಟ್ಟಾಗ್ಲೇಳು ಅಂತ ಅನಿಸುತ್ತೆ. ಅವಾಗ ಕನಸು ಅಂದರೆ ಮನೆ ಕಟ್ಟೋದೇ ಕನಸಾಗಿರುತ್ತೆ. ಅದಕ್ಕೋಸ್ಕರ ಬರಲ್ಲ ಚೋಟು. ಹಂಗಾದರೆ ನಾನು ಹೋಗಿ ಬರ್ತೀನಿ. ಇಲ್ಲೇನೋ ಸ್ವಲ್ಪ ಕೆಲಸ ಇತ್ತಕ್ಕ ಬಂದೆ, ಹೋಗ್ತೀನಿ. ಇಲ್ಲೇ ಇರಲಿ, ಅವನು ಬರಲ್ಲ ಅಂತಾನೆ. ಇಲ್ಲೇ ಇರ್ಲಿ ಹೋಗು. ಅವನೇನು ಇಲ್ಲೇ ಅವ್ರ ದೊಡ್ಡ ಮುಂತಾಗಿರ್ತಾನೆ. ಚೆನ್ನಾಗಿ ನೋಡ್ಕೊಂತಾಳೆ. ಹಣ್ಣು ಅದು ಕೊಯ್ ಕೊಡ್ತಾಳೆ, ತಿಂತಾನೆ. ಈಗಿನ ಜ್ಯೂಸ್ ಅದು ಸೇಬ್ ಜ್ಯೂಸ್ ಎಲ್ಲ ಕುಡಿಸ್ಕೊಂಬಂದ್ವಿ. ಐಸ್ ಕ್ರೀಮ್ ಬೇಕು ಅಂತ ಆಟ ಮಾಡ್ತಿದ್ದ. ಅದಕ್ಕೆ ಅವ್ರ ದೊಡ್ಡಮ್ಮ ಕೊಡಿಸ್ಲಿಲ್ಲ. ಬೇಡ ಅಯ್ಯಪ್ಪ ಮನೇನೂ ಜ್ವರ ಬಂದವೆ. ಹೆಂಗೋ ಅಕ್ಕ ಟಾನಿಕ್ ಟೈಮ್ ಟು ಹಾಕಿ ಬೇಗ ವಾಸಿ ಮಾಡ್ತತ್ಲಾಗಿ. ಇಲ್ಲಿರೋದಕ್ಕೆ ಜೋಪಾನ್ದಾಗ ನೋಡ್ಕೊಂಡು ಬೇಗ ಜ್ವರ ಕಡಿಮೆ ಆಯಿತು. ಸಂಗೀತ ಏನು ಚೆನ್ನಾಗಿ ನೋಡ್ಕೊಂತಾಳೆ ಕಣಮ್ಮ. ನೀನೇನು ಹುಡುಗನ ಬಗ್ಗೆ ನೀನು ಅವ್ಲಾಗ ಪಿಕ್ಕೆಮ್ಮಕ್ಕೆ ಹೋಗ್ಬೇಡ. ಟೈಮ್ ಸರಿಯಾಗಿ ಅವ್ಳು ಟಾನಿಕ್ ಹಾಕೋದು, ಹುಡುಗಿಗೆ ಎಲ್ಲ ಉಣಿಸೋದು ಎಲ್ಲ ಎಂಥ ಚೆನ್ನಾಗಿ ನೋಡ್ಕೊಂತಾಳೆ. ಹಾಲು ಕೊಡ್ಸೋದು, ಹಾಲು ಕಾಸಿ ಒಂದು ಲೋಟ ಹಾಲು ಕಾಸಿ ಕುಡಿಸ್ತಾಳೆ. ಕುಡಿಯಾಕ ಬಿಡಲ್ಲ. ಬೋಲ್ ಚೆನ್ನಾಗಿ ನೋಡ್ಕೊಂತಾಳೆ. ಟಾನಿಕ ಬಿಡ್ದೆ ಹಾಕಿದ್ಕೆ ಮತ್ತೆ ಜ್ವರ ಬಿಟ್ಟಿದ್ದು ನೋಡಿ. ಇವಾಗ ಒಂದ್ಸಲ ಗಾದಂಗೆ ಆಗ್ಯವನು ಇಲ್ಲಿ ಬಂದಾಗಿಂದ ನಾನು ಕಾಣತ್ತೆ. ಚೆನ್ನಾಗಾಗ್ಯವನು. ಹೆಂಗೋ ಖುಷಿ ಆಗುತ್ತೆ ನನ್ನ ಮಗನ ನೋಡಿರಿ. ಹೆಂಗೋ ಸಂಗೀತ ಕೊನ್ಗೂ ಮಗು ಆಗಲಿ. ಹೆಂಗೋ ಪ್ರೆಗ್ನೆಂಟ್ ಅಂತ ಹೇಳೋರಲ್ಲ ಬಿಡು. ಹೋಗಿ ಬರ್ತೀನಿ ಕಣಕ್ಕ, ನನಗೊಂದು ಸ್ವಲ್ಪ ಕೆಲಸ ಐತೆ, ಅರ್ಜೆಂಟ್ ಹೋಗಿ ಬರ್ತೀನಿ. ಅವಾಗೆ ಪಾಪ ಕೊಡ್ಸೋಕ್ಕೆ ದುಡ್ಡಿರಲ್ವಲ್ಲ, ಯಾತ ಕೊಡಿಸ್ತಿರ್ಲಿಲ್ಲ. ಇಲ್ಲೆಲ್ಲನ ಚೆನ್ನಾಗಿ ತಿಂಬಕ್ಕೆಲ್ಲ ಚೆನ್ನಾಗಿ ಕೊಡ್ಸೋದಕ್ಕೆ ಅವ್ನಿಗೆ ಇಲ್ಲೇ ಇರೋ ನಮ್ಮಂಗೆ. ನಿಮ್ಮಮ್ಮ ಬಂದಿತ್ತು ಹೋಗಲ್ವಾ ಚೋಟು ನಿಮ್ಮ ಮನೆಗೆ? ಇಲ್ಲ ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ದೊಡ್ಡಮ್ಮ, ನಿಂತಾಗೆ ಇರ್ತೀನಿ. ನೋಡು ಸಂಗೀತ ಎಷ್ಟು ಹಚ್ಕೊಂಡವನೇ. ಅವ್ರ ಅಮ್ಮ ಬಂದು ಇನ್ನೊಬ್ರು ಹುಡುಗರು ಆಗಿದ್ರೆ ಅವ್ರ ಅಮ್ಮ ಬಂದರೆ ಹೊತ್ತು ಬಿಡೋರು. ಅವ್ನು ನೋಡು ಸ್ವಲ್ಪನೂ ಹೊಳ್ದಂಗೆ ಹೆಂಗೆ ಅವ್ರ ಅಮ್ಮನ ಕೊಟ್ಟೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾನೆ. ಭಾಳ ಚೆನ್ನಾಗಿ ಹಚ್ಕೊಬಿಟ್ಟವ್ನು ನಿನ್ನಂತವನು. ಹೆಂಗೋ ಬಿಡ್ರಿ, ಚೆನ್ನಾಗಿದ್ರೆ ಸಾಕು. ಇವನು ಬಂದಾಗಿಂದಾನೆ ಒಳ್ಳೇದಾಯ್ತು. ಅತ್ಲಾಗೆ ಮಕ್ಕಳು ದೇವ್ರಿಂದಂಗೆ ಅಂತಾರೆ. ಅದಕ್ಕೆ ಇವನ್ನ ಕರ್ಕೊಂಬಂದಾಗಿಂದಾನೆ ನಮಗೂ ಒಳ್ಳೇದಾಯ್ತು ಬಿಡಿ. ಈ ತಿಂಗಳು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಡಾಕ್ಟ್ರು ಸಕ್ಸಸ್ ಆಗಿದೆ, 1.5 ತಿಂಗಳು ಆಗೈತೆ ಅಂತ ಹೇಳಿ ಸ್ಕ್ಯಾನಿಂಗ್ ಮಾಡಿದ್ರೆ ಎಲ್ಲ ಚೆನ್ನಾಗೈತೆ ಅಂತ ಹೇಳಿ ಎಲ್ಲ ಮೆಡಿಸಿನ್ ಕೊಟ್ಟವ್ರೆ. ಹೆಂಗೋ ನೋಡ್ರಿ ಎಷ್ಟು ದುಡ್ಡು ಖರ್ಚು ಮಾಡಿ, ಎಷ್ಟು ನಾವು ಎಲ್ಲ ತುಂಬ ಖರ್ಚು ಮಾಡಿ ದುಡ್ಡೆಲ್ಲನ ಇವಾಗ ನಮಗೆ ಮಗು ಆಗ್ತೈತೆ ಪ್ರೆಗ್ನೆಂಟ್ ಅಂತ ಹೇಳವ್ರೆ. ಹೆಂಗೋ ದೇವ್ರ ದಯದಿಂದನ ಒಳ್ಳೇದಾಯಿತು ಅತ್ಲಾಗೆ. ಈ ಹುಡುಗನು ನನ್ನ ಚೆನ್ನಾಗಿ ಹಚ್ಕೊಂಡೈತೆ ದೊಡಮ್ಮ ಅಂತ ಹೇಳಿ. ಹೆಂಗೆ ಗೊತ್ತು ಒಳ್ಳೇದಾದರೆ ಸಾಕು ಅಂತ ಅನ್ನಿಸ್ತೈತೆ ನನಗಂತೂ. ತುಂಬ ಬೇಜಾರಾಗಿತ್ತು, ಮಕ್ಕಳಿಲ್ಲ ಅನ್ನೋದೊಂದು ಕೊರ್ಗಿತ್ತು. ಇವಾಗ ಅದು ಆಗೈತೆ. ಯಾವುದೇ ಆಗಲಿ ದೇವ್ರು ಕೊಟ್ಟ ಸ್ವೀಕರಿಸ್ಬೇಕು. ನಾನು ಅವಾಗೇನೋ ಒಂದು ಅವಾಂತರ ಮಾಡ್ಕೊಂಡಿದ್ದಕ್ಕೆ ಇವತ್ತು ಎಷ್ಟು ಅನುಭವಿಸಿದ್ದಾಯ್ತು. ಏನು ಮಾಡೋದು, ಯಾರೇ ಆಗಲಿ ಹಿಂಗೆ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.